ಇದುವೇ ಬಲ್ಲಾಳ ದೇವನ ದೊಡ್ಡ ಪ್ರತಿಮೆ. ದರ್ಶನ್ ಸರ್ ಅವರ ಕುರುಕ್ಷೇತ್ರ ಮೂವಿ ಕೂಡ ಶೂಟ್ ಆಗಿರೋದು ಇದೇ ಜಾಗದಲ್ಲಿ. ಪ್ರಪಂಚದಲ್ಲೇ ಅತಿ ದೊಡ್ಡದಾಗಿರುವಂತ ಫಿಲ್ಮ್ ಸ್ಟುಡಿಯೋ ಮುಂದೆ ಸೊ ನಾವಿದೀವಿ. ಎಲ್ಲ ಫೇಕು, ಯಾವುದು ಕೂಡ ರಿಯಲ್ ಅಲ್ಲ. ಈ ಜಾಗದಲ್ಲಿ ಬಾಹುಬಲಿ ಅಥವಾ ಅಮರೇಂದ್ರ ಬಾಹುಬಲಿ ಆಗಿರ್ಬೋದು. ಸೊ ಇದೇ ಚೇರ್ ಮೇಲೆ ಕುತ್ಕೊಂಡು ಶೂಟಿಂಗ್ ಮಾಡಿರೋದು. ಇದೇ ರೀತಿ ಜಕ್ಕೊಂಡು ಪೂರ್ತಿ ಪ್ರಭಾಸ್ ಅವರ ಎಂಟ್ರಿ ಆಗುತ್ತೆ ಮೂವಿಲಿ. ದೇವಸೇನಾ ಅವರನ್ನ ಇದೇ ಸರಪಳಿಯಿಂದ ಅವರ ಕೈಗೆ ಹಾಕಿರ್ತಾರೆ. ಇದನ್ನೇ ಯೂಸ್ ಮಾಡಿರೋದು ಮೂವಿ ಪೂರ್ತಿ. ಬಲ್ಲಾಳ ದೇವ ಅವರ ಎಂಟ್ರಿ ನೋಡಿರ್ಬೋದು ಕೋನ. ಎಲ್ಲವೂ ಮನೆಗಳೇ, ಆದ್ರೆ ಯಾವುದು ಕೂಡ ರಿಯಲ್ ಅಲ್ಲ. ಮುಂದ್ಗಡೆ ನೋಡೋಕೆ ಮನೆ ರೀತಿ ಕಾಣುತ್ತೆ, ಬಟ್ ಒಳಗಡೆ ಏನಿರಲ್ಲ ಇಲ್ಲಿ. ಇದು ಹೊರಗಡೆ, ಸೊ ಒಳಗಡೆ ಇದು ಗೋಡೆ. ಬಹುಶಃ ಇಲ್ಲಿ ಯಾವುದೋ ಮೂವಿ ಶೂಟ್ ಆಗ್ತಿದೆ ಅಂತ ಅನ್ಕೋತೀನಿ ಗುರು. ಜೈಲರ್ ಮೂವಿ, ಪುಷ್ಪ ಮೂವಿ, ಸೊ ಎಲ್ಲ ಕೂಡ ಶೂಟ್ ಆಗಿರೋದು ಇದೇ ಜೈಲಲ್ಲಿ. ಆಲ್ ಆರ್ ಯು ಎಕ್ಸೈಟೆಡ್? ವಿಡಿಯೋ ನೋಡ್ತಾ ಇರುವಂತ ಪ್ರತಿ ಒಬ್ಬರಿಗೂ ಕೂಡ ನಮಸ್ಕಾರ. ಇವತ್ತು ನಾವು ಪ್ರಪಂಚದಲ್ಲೇ ಅತಿ ದೊಡ್ಡದಾಗಿರುವಂತ ಫಿಲ್ಮ್ ಸ್ಟುಡಿಯೋ ಮುಂದೆ ನಾವಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ರಾಮೋಜಿ ಫಿಲ್ಮ್ ಸಿಟಿ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ಡಿಸ್ಲೈಕ್ ಮಾಡಿ. ಆಲ್ರೆಡಿ ಟೈಮ್ ಇವಾಗ 9 ಗಂಟೆ ಆಯಿತು. ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಏನೆಲ್ಲ ಇದೆ ಅಂತ ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಆ್ಯಕ್ಚುಲಿ ಇದು ಶುರು ಆಗೋದೇ 9 ಗಂಟೆಗೆ. ಫೈನಲಿ ಒಳಗಡೆ ಟಿಕೆಟ್ ತೊಗೊಂಡಿದ್ದಾಯಿತು. ಸೊ ನೋಡ್ಬೋದು ನೀವು ಇಲ್ಲಿ. ಏನ್ರಿ ಇದು 1711 ರೂಪಾಯಿ ಅಂತೆ ಟಿಕೆಟು. 1-2 ವರ್ಷದ ಹಿಂದೆ ಬಹುಶಃ ಇದು 1400 ಚಿಲ್ಲರೆ ಇತ್ತು, ಬಟ್ ಇವಾಗ 1700 ರೂಪಾಯಿ ಪೇ ಮಾಡಿದ್ದೀನಿ. ಈಗ ಫೈನಲಿ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಹೋಗ್ತಿದ್ದ ಹಾಗೆ ನಿಮಗೆ ಬಸ್ ಕೂಡ ರೆಡಿ ಇರುತ್ತೆ. ಆಲ್ರೆಡಿ ಬಸ್ಸಲ್ಲೇ ಇವಾಗ ಹೋಗ್ಬೇಕಾಗಿರೋದು. ಅಲ್ಲಿ ನೋಡ್ತಾ ಇದ್ರಲ್ವಾ, ಅದೇ ಬಸ್ಸು. ಟಿಕೆಟ್ ಕೌಂಟ್ರಿಂದ ನಮ್ಮನ್ನ ಈ ಬಸ್ನಿಂದ ಒಳಗಡೆ ಫಿಲ್ಮ್ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫೈನಲಿ ಬಸ್ ಫಿಲ್ಮ್ ಸ್ಟುಡಿಯೋ ಒಳಗಡೆ ಬಂದಿದ್ದಾಯಿತು. ಇವಾಗ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಬಸ್ನಲ್ಲಿ ಕೂತ್ಕೋಬೇಕು. ಆ ಬಸ್ನಿಂದ ನೆಕ್ಸ್ಟ್ ಎಲ್ಲ ಪ್ಲೇಸ್ಗೆ ನಾವು ಹೋಗ್ಬೋದು. ಇವಾಗ ಇದೇ ಬಸ್ಸು ಇವಾಗ ನಾನು ಹೋಗಬೇಕಾಗಿರೋದು, ಬಸ್ ನಂಬರ್ 45. ಪೂರ್ತಿ ಮುಂದ್ಗಡೆ ಬೇಡ, ಇವಾಗ ಹಿಂದ್ಗಡೆ ಹೋಗೋಣ. ಹಿಂದ್ಗಡೆನೇ ಬೆಸ್ಟ್ ನಮಗೆ. ಬಸ್ನಲ್ಲಿ ಕೂತಿದ್ದಾಯಿತು, ಇವಾಗ ಮುಂದ್ಗಡೆ ಹೋಗೋಣ. ಈ ರೀತಿ ಗೈಡ್ ನಿಮಗೆ ಬಸ್ನಲ್ಲಿ ಹೋಗ್ಬೇಕಾದ್ರೆ ಸುತ್ತಮುತ್ತ ಬರುವಂತ ಪ್ಲೇಸ್ ಬಗ್ಗೆ ಕಂಪ್ಲೀಟ್ ಆಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. बाहर से देखे तो दिल्ली मुगल गार्डन, अंदर से देखे तो मैसूर का वृंदावन गार्डन। सॉन्ग में से देख उल्लाला सॉन्ग ಎಲ್ಲ ಶೂಟ್ ಆಗಿರೋದು ಇದೇ ಜಾಗದಲ್ಲಿ. इस फाउंटेन को देख सकते हैं, ऑल द बेस्ट मूवी में देख सकते हैं, संडे मूवी में देख सकते हैं. ಇದೇ ರಸ್ತೆಯಲ್ಲಿ RR ಮೂವಿಲಿ ರಾಮ್ ಚರಣ್ ಅವರ ಕಾರ್ ಪಂಚರ್ ಸೀನ್ ಆಗುತ್ತಲ್ವಾ, ಅದೆಲ್ಲ ಶೂಟ್ ಆಗಿರೋದು ಇದೇ ರೋಡ್ ಅಲ್ಲಿ. क्रिस 3 मूवी में देख सकते हैं, ऋतिक रोशन का स्टैचू लगाया था, गॉड अल्लाह भगवान गाना शूट किया था. यह अमिताभ बच्चन का हवेली, सूर्य वंशम मूवी में भानु प्रताप सिंह का हवेली. ಮಗಧೀರ ಮೂವಿಯಲ್ಲಿ ರಾಮ್ ಚರಣ್ ಅವರ ಬೈಕ್ ಸೀನ್ ಕೂಡ ಇದೇ ರೋಡ್ ಅಲ್ಲಿ ಶೂಟ್ ಆಗಿರೋದು. ನೋಡ್ರಿ ಇಲ್ಲಿ ಯಾವ ರೀತಿ ಇದೆ ಅಂತ. ಇದೆಲ್ಲ ಸೆಟ್ ನಿಜವಾಗ್ಲೂ ನೋಡೋಕೆ ಒಂದ್ ಕ್ಷಣ ರಿಯಲ್ ಆಗಿ ಫೀಲ್ ಆಗೋದು, ಬಟ್ ಇದು ಯಾವುದು ರಿಯಲ್ ಅಲ್ಲ. ಇದೆಲ್ಲ ಸಿಕ್ಕಾಪಟ್ಟೆ ಫಿಲ್ಮ್ ಅಲ್ಲಿ ನಾವು ಆಲ್ರೆಡಿ ನೋಡಿದೀವಿ. ಏನ್ ನೋಡ್ತಾ ಇದ್ರಲ್ವಾ, ಎಲ್ಲ ಫೇಕು, ಯಾವುದು ಕೂಡ ರಿಯಲ್ ಅಲ್ಲ. ಈ ಜಾಗದಲ್ಲಿ ರಿಯಲ್ ಆಗಿ ಆ ಪ್ಲೇಸ್ ಯಾವ ರೀತಿ ಕಾಣುತ್ತೆ ಅಲ್ವಾ, ಹಾಗೆ ಇದೆ. ಒಂದು ಕ್ಷಣ ಕೂಡ ಇದು ಡೂಪ್ಲಿಕೇಟ್ ಅಂತ ಫೀಲ್ ಆಗಲ್ಲ. ಅದನ್ನ ಮುಟ್ಟಿ ನೋಡಿದಾಗ್ಲೇನೆ ಗೊತ್ತಾಗೋದು ಇದೆಲ್ಲ ಡೂಪ್ಲಿಕೇಟ್, ಇದೆಲ್ಲ ಫೇಕ್ ಅಂತ. इसी बिल्डिंग को सिटी और शहर जैसे दिखाते हैं, जैसे कि क्रिश मूवी में देख सकते हैं. ಇವಾಗ ತಾನೇ ಒಂದು ವಿಷಯ ಹೇಳಿದ್ರು ಅವರು, ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಮೊಟ್ಟ ಮೊದಲು ಶೂಟ್ ಮಾಡಿರುವಂತ ಕನ್ನಡ ಸಿನಿಮಾ ಸ್ಪರ್ಶ ಅಂತೆ. ಅದು ಸುದೀಪ್ ಸರ್ ಅವರ ಸಿನಿಮಾ. ಬಹುಶಃ ಇಲ್ಲಿ ಯಾವ್ದೋ ಮೂವಿ ಶೂಟ್ ಆಗ್ತದೆ ಅಂತ ಅನ್ಕೋತೀನಿ ಗುರು. ಕ್ಯಾರವನ್ ಎಲ್ಲ ಇದೆ ಇಲ್ಲಿ. ಪುಷ್ಪ ಮೂವಿಲಿ ಪುಷ್ಪ ಅವ್ರು ತಗೊಂಡ್ ಬರುವಂತ ಒಂದು ಗಾಡಿಲಿ ರಕ್ತಚಂದನ ಇರುತ್ತೆ ಅಲ್ವಾ, ಚೆಕ್ ಪೋಸ್ಟ್. ಆ ಚೆಕ್ ಪೋಸ್ಟ್ ಇದೆ ಇದು ಗುರು. ಭೋಪಾಲ್ ಸೆಂಟ್ರಲ್ ಜೈಲ್ ಇದು. ಇವಾಗ ಜೈಲ್ ಒಳಗಡೆ ಎಂಟ್ರಿ ಕೊಟ್ಟಿವಿ. ಜೈಲರ್ ಮೂವಿ, ಪುಷ್ಪ ಮೂವಿ ಎಲ್ಲ ಕೂಡ ಶೂಟ್ ಆಗಿರೋದು ಇದೇ ಜೈಲಲ್ಲಿ. ಸೊ ಇದೇ ಜೈಲ್ಗಳನ್ನ ಮೂವಿಲಿ ಶೂಟ್ ಮಾಡ್ಕೋಬೇಕಾದ್ರೆ ಅವ್ರು ಬಳಸ್ಕೊಳ್ಳೋದು. ಒಂಥರ ಕ್ರೇಜಿ ಇದೆ ಸೌಂಡ್ ಇದೆಲ್ಲ. ಹುಚ್ಚ ಮೂವಿಲಿ ಸುದೀಪ್ ಸರ್ ಅವರ ಸೀನ್ ಇದೆ ಅಲ್ವಾ, ಅದೇ ರೀತಿ ತೆರೆನ ಮೂವಿಲಿ ಸಲ್ಮಾನ್ ಅವರು ಆಕ್ಟ್ ಮಾಡಿರೋದು ಇದೇ ಜೈಲಲ್ಲಿ. ಇದೇ ಜಾಗದಲ್ಲಿ KGF ಮತ್ತೆ ಮಗಧೀರ ತುಂಬಾ ಮೂವಿ ಶೂಟ್ ಆಗಿರೋದು. ಅಂದ್ರೆ ಶೂಟ್ ಆದ ತಕ್ಷಣ ಅದನ್ನ ಚೇಂಜ್ ಮಾಡ್ಬಿಡ್ತಾರೆ, ಅದೇ ಸೆಟ್ ಎಲ್ಲ ಇರಲ್ಲ ಇಲ್ಲಿ. ಸುಮಾರು ಮೂವಿನ ಆಲ್ರೆಡಿ ದಾರಿಲಿ ಬರ್ಬೇಕಾದ್ರೆ ತೋರಿಸ್ತಾ ಬಂದ್ರು, ಇಲ್ಲಿ ಇಳಿಸಿದ್ದಾರೆ. ಇಲ್ಲಿ ಒಂದಿಷ್ಟು ಪ್ಲೇಸ್ಗಳನ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಇವಾಗ ಹೋಗ್ಬೇಕಾಗಿರೋದು ಮುಂದೆ.
ಆಕ್ಚುಲಿ ಇವಾಗ ತೋರಿಸ್ತಾ ಇರುವಂಥ ಪ್ಲೇಸ್ ಯಾವುದು ಅಂತ ಹೇಳ್ತೀನಿ ರೀ ನಿಮಗೆ. ನನ್ನ ಪ್ರಕಾರ ದರ್ಶನ್ ಸರ್ ಅವರ ಕುರುಕ್ಷೇತ್ರ ಮೂವಿ ಕೂಡ ಶೂಟ್ ಆಗಿರೋದು ಇದೇ ಜಾಗದಲ್ಲಿ ಅಂತ ಅನ್ಕೋತೀನಿ. ನೋಡ್ತಾ ಇರ್ಬೋದು ಅದೇ ಈ ಸೆಟ್ಟು, ಬಹುಶಃ ಇದೇ ಜಾಗದಲ್ಲಿ ಶೂಟ್ ಆಗಿರ್ಬೋದು ಬ್ರೋ. ಬಟ್ ನೋಡೋಕೆ ಇದೆಲ್ಲ ಯಾವುದೋ ರಿಯಲ್ ಅಲ್ಲ ಇದು. ಸೊ ಜಸ್ಟ್ ಶೂಟಿಂಗ್ಗೋಸ್ಕರನೇ ಇದೆಲ್ಲ ಯೂಸ್ ಮಾಡೋದು. ಎಲ್ಲ ಒರಿಜಿನಲ್ ರೀತಿ ಇದೆ, ಬಟ್ ಯಾವುದು ಒರಿಜಿನಲ್ ಅಲ್ಲ. ಜಸ್ಟ್ ಎಲ್ಲ ಮೂವಿ ಶೂಟಿಂಗ್ಗೋಸ್ಕರ ಬಳಸೋದು ಇದನ್ನೆಲ್ಲ. ನಿಮ್ಮದು ಕರ್ನಾಟಕನಾ? ಯಾವರು? ಬೆಂಗಳೂರಾ? ನಾನು ವಿಜಯಪುರ. ಗುರು ಇವಾಗ ಫೈನಲಿ ಬಂದಿದ್ದು ಎಲ್ಲಿ ಅಂದರೆ ಅದುವೇ ಬಾಹುಬಲಿ ಸೆಟ್ಗೆ. ಆ್ಯಕ್ಚುಲಿ ನಾನು ನೋಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿರೋದು ಇದೇ ಒಂದು ಪ್ಲೇಸ್ನ. ಬಾಹುಬಲಿ ಸೆಟ್ನ ಹಾಕಿದ್ದು ಕೂಡ ಇದೇ ರಾಮೋಜಿ ಫಿಲ್ಮ್ ಸ್ಟುಡಿಯೋದಲ್ಲಿ. ಹೇಗಿತ್ತು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಪೂರ್ತಿ ಬಾಹುಬಲಿಯ ಮ್ಯಾಪ್ ಒಂದು ಸಾರಿ ತೋರಿಸ್ತೀನಿ ನಿಮಗೆ. ಇದು ಪೂರ್ತಿ ಬಾಹುಬಲಿ ಸೆಟ್ನ ಮ್ಯಾಪ್ ಇದು. ಇದೆಲ್ಲ ನೋಡಿದಿರ ಅಂತ ಅನ್ಕೋತೀನಿ. ಬಾಹುಬಲಿಯಲ್ಲಿ ಪ್ರಭಾಸ್ ಅವರು ಎಂಟ್ರಿ ಕೊಡಬೇಕಾದ್ರೆ ಇದೆಲ್ಲ ಬಾರಿಸೋದು. ಬಾಹುಬಲಿ ಮೂವಿಲೇ ಇದನ್ನೆಲ್ಲ ಬಳಸಿರೋದು ಅವರು. ಆ್ಯಕ್ಚುಲಿ ನಾನು ತುಂಬ ಎಕ್ಸೈಟೆಡ್ ಆಗಿರೋದೇ ಈ ಬಾಹುಬಲಿ ಮೂವಿ ಸೆಟ್ ನೋಡೋಕೆ. ಒಳಗಡೆ ಬರ್ತಾ ಇದ್ದ ಹಾಗೇನೆ ಫುಲ್ ಬಾಹುಬಲಿ ಫೀಲ್ ಗುರು. ಒಂದು ಬಾಹುಬಲಿ ಮೂವಿ ಯಾವ ರೀತಿ ಕ್ರೇಜ್ನ ಹುಟ್ಟಾಕ್ ನೋಡಿ ಇಲ್ಲಿ. ಆಲ್ಮೋಸ್ಟ್ ಬಾಹುಬಲಿ ಮೂವಿ ಶೂಟಿಂಗ್ ಇರೋದು ಇದೇ ರಾಮೋಜಿ ಫಿಲ್ಮ್ ಸ್ಟುಡಿಯೋದಲ್ಲಿ. ಅವಾಗೆಲ್ಲ ಶೂಟ್ ಮಾಡಿರುವಂಥ ವಸ್ತುಗಳು ಮತ್ತು ಆ ಸೆಟ್ಗಳನ್ನು ಅವರು ಇಲ್ಲೇ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ಬರೋರು ಕೂಡ ನೋಡಲಿ ಅದನ್ನು, ಸೊ ಎಂಜಾಯ್ ಮಾಡಲಿ ಅಂತಲೇ ಬಿಟ್ಟಿರೋದು ಅವರೆಲ್ಲ. ಇದೇ ಮೇನ್ ಸ್ಪಾಟು. ಇದನ್ನು ಆಲ್ಮೋಸ್ಟ್ ನೀವು ಮೂವಿಲಿ ನೋಡಿರ್ತೀರ ಅಂತ ಅನ್ಕೋತೀನಿ. ಪೂರ್ತಿ ಮೇಲ್ಗಡೆ ಬಲ್ಲಾಳ ದೇವನಿಗೆ ರಾಜ ಮತ್ತು ಸೇನಾಪತಿ ಅಂತ ಅಮರೇಂದ್ರ ಬಾಹುಬಲಿನ ನೇಮಕ ಮಾಡ್ತಾ ಇರ್ತಾರೆ. ಆವಾಗ ಬಾಹುಬಲಿ ಇನ್ನೇನು ಮಾತಾಡೋಕೆ ಶುರು ಮಾಡಬೇಕು. ಮುಂದೆ ಸಾವಿರಾರು ಜನ ನಿಂತಿರ್ತಾರೆ. ಅಷ್ಟೆಲ್ಲ ಜನ ನಿಲ್ಲೋಕೆ ಜಾಗನೇ ಇಲ್ಲ. ಅದು ಕೂಡ VFX. ಮುಂದೆ ಸ್ವಲ್ಪ ಜನ ಮಾತ್ರ ನಿಂತಿರೋದು. ಬಾಹುಬಲಿ ಎಂಟ್ರಿ ಆಗೋದು ಕೂಡ ಇದೇ ಜಾಗದಲ್ಲಿ. ಬಾಹುಬಲಿ ಎಂಟ್ರಿ ಆಗಬೇಕಾದ್ರೆ ಜೋರಾಗಿ ಬಡಿಯೋದು, ಆನೆ ಸೊಂಡ್ಲನ್ನು ಎತ್ತೋದು, ಪ್ರತಿಯೊಂದು ಕೂಡ ಎಲ್ಲ ಶೂಟ್ ಆಗಿರೋದು ಇದೇ ಜಾಗದಲ್ಲಿ. ಎಲ್ಲವನ್ನು ಕೂಡ ನಾವು ಈ ಜಾಗದಲ್ಲಿ ನೋಡ್ತಾ ಹೋಗ್ಬೋದು ನೀವು. ಅಮರೇಂದ್ರ ಬಾಹುಬಲಿ ಇನ್ನೇನು ಓದೋಕ್ಕೆ ಶುರು ಮಾಡಬೇಕು. ಆವಾಗ ಮುಂದೆ ಇದ್ದಂಥ ಪೂರ್ತಿ ಜನ ರಚಿಕೆ ಹೇಳ್ತಾರೆ, ಜೋರಾಗಿ ಬಾಹುಬಲಿ ಬಾಹುಬಲಿ ಅಂತ ಕೂಗೋಕ್ಕೆ ಶುರು ಮಾಡ್ತಾರೆ. ಅದೆಲ್ಲ ಸೀನ್ ಕೂಡ ಪೂರ್ತಿ ಶೂಟ್ ಆಗಿರೋದು ಇದೇ ಜಾಗದಲ್ಲಿ. ಗುರು ಫಸ್ಟ್ ಆಫ್ ಆಲ್ ಈ ಕುದುರೆ ಯಾವುದಂತ ನಾವು ಚೆಕ್ ಮಾಡಬೇಕು. ಇದು ಎದರಿಂದ ಮಾಡಿರೋದು ಅಂತ. ಗುರು ಈ ಕುದುರೆ ಕೂಡ ಪ್ಲಾಸ್ಟಿಕ್. ಇದು ಪ್ಲಾಸ್ಟಿಕ್ಕಿಂದಾನೇ ಇದೆಲ್ಲ ರೆಡಿ ಮಾಡಿರೋದು. ಇದು ಆ್ಯಕ್ಚುಲಿ ಮೂವಿಲೆಲ್ಲ ನೋಡಿದಾಗ ಇದ್ರ ಹಿಂದ್ಗಡೆ ಪೂರ್ತಿ ದೊಡ್ಡ ಕೋಟೆ ಎಲ್ಲ ತೋರಿಸ್ತಾರೆ, ನೋಡ್ತಿರ್ಬೋದು. ಆ ಕೋಟೆ ಎಲ್ಲ ತೋರಿಸೋದು ಆ ಜಾಗದಲ್ಲಿ. ಆದರೆ ನಿಜವಾಗ್ಲೂ ಅಲ್ಲೆಲ್ಲ VFX ಅದು, ಅದೆಲ್ಲ ಏನಿಲ್ಲ ಇಲ್ಲಿ. ಫೈನಲಿ ಈ ಸೆಟ್ಟಲ್ಲಿ ಇರುವಂಥ ಇನ್ನೊಂದು ದೊಡ್ಡವಾದಂತಹ ಪ್ರತಿಮೆ ಯಾವುದು ಅಂದರೆ ಅದುವೇ ಬಲ್ಲಾಳ ದೇವನ ಪ್ರತಿಮೆ. ಆಲ್ರೆಡಿ ನೀವು ನೋಡಿರ್ಬೋದು ಮೂವಿಲಿ ಬಲ್ಲಾಳ ದೇವನ ದೊಡ್ಡ ಪ್ರತಿಮೆ ಮಾಡಿರ್ತಾರೆ. ಆ ಪ್ರತಿಮೆ ಕೂಡ ಇದೇ ಜಾಗದಲ್ಲಿ ಇಟ್ಟಿರೋದು. ಹಾಗೆ ಇವನ ಹೆಸರು ಸೊ ಶಿವಾಯ್ ಅಂತ ಇವರು. ಪಾಪ ಆವಾಗಿನಿಂದ ನಾನು ವಿಡಿಯೋ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವನ್ನ ಕರ್ಕೊಂಡ್ ಬಂದೆ. ಹಿಂದ್ಗಡೆ ನೋಡ್ತಾ ಇದ್ರಲ್ವ ನೀವು, ಇದುವೇ ಬಲ್ಲಾಳ ದೇವನ ದೊಡ್ಡ ಪ್ರತಿಮೆ. ಆ್ಯಕ್ಚುಲಿ ಗುರು ಇಷ್ಟು ದೊಡ್ಡ ಪ್ರತಿಮೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅವರು. ನಾವು ಮೂವಿಲಿ ನೋಡಿದಾಗ ಪೂರ್ತಿ ಪ್ರತಿಮೆನೇ VFX ಅಂತ ನಾನು ಅಂದ್ಕೊಂಡಿದ್ದೆ, ಅಂದರೆ ಆ ಟೈಮಲ್ಲಿ ಮೂವಿಲಿ ನೋಡಬೇಕಾದ್ರೆ. ಬಟ್ ಅದು ಪ್ರತಿಮೆ ಎಲ್ಲ VFX ಅಲ್ಲ, ಅದು ನಿಜವಾಗ್ಲೂ ಇಷ್ಟು ದೊಡ್ಡ ಪ್ರತಿಮೆ ಮಾಡಿದ್ದಾರೆ. ಸೂಪರ್ ಅವರು ನಿಜವಾಗ್ಲೂ. ಇಷ್ಟು ದೊಡ್ಡ ಪ್ರತಿಮೆ ನಾವು ಒಂದು ಮೂವಿಗೋಸ್ಕರ ಮಾಡಿದ್ದಾರೆ ಅಂದರೆ ಬೇಕಾದರೆ ಅವರು VFXಲ್ಲಿ ಕೂಡ ಇದನ್ನು ಕ್ರಿಯೇಟ್ ಮಾಡ್ಬೋದಿತ್ತು. ತುಂಬ ರಿಯಲಿಸ್ಟಿಕ್ ಆಗಿ ಕಾಣಬೇಕು ಅಂತಲೇ ಈ ರೀತಿ ಇರುವಂಥ ದೊಡ್ಡ ಪ್ರತಿಮೆನ ಮಾಡಿರೋದು. ಆ್ಯಕ್ಚುಲಿ ಇದು ಪ್ರತಿಮೆ ಬಾಹುಬಲಿ 2 ಅಲ್ಲಿ ಬರುತ್ತೆ ಅಂತ ಅನ್ಕೋತೀನಿ. ಬಲ್ಲಾಳ ದೇವನ ಪ್ರತಿಮೆ ಅರ್ಧ ಮಾತ್ರ ಇದೆ, ಕೆಳಗಡೆ ಕಾಲಿದೆ, ಹಾಗೆ ಮೇಲ್ಗಡೆ ಇರೋ ಭಾಗ. ಮಿಡಲಲ್ಲಿ ಇರೋದು ಎಲ್ಲಿದೆ ಗೊತ್ತಿಲ್ಲ, ಮಾಡಿಲ್ವೇನೋ ಗೊತ್ತಿಲ್ಲ. ಹಾಗೆ ಪ್ರತಿಮೆಯ ಪಕ್ಕದಲ್ಲಿ ಇನ್ನೊಂದು ಇಟ್ಟಿದ್ದಾರೆ ನೋಡಿ ಇಲ್ಲಿ, ಯುದ್ಧದ ಸಮಯದಲ್ಲಿ ಅವ್ರು ಬಳಸಿದಂಥ ಬಾಣಗಳು. ಈ ಜಾಗದಲ್ಲಿ ಒಬ್ಬರು ನಿಂತ್ಕೊಂಡು ಆ್ಯಕ್ಷನ್ ಮಾಡಿದಾಗ ಬಾಣಗಳನ್ನು ಜೋರಾಗಿ ಬಿಡ್ತಾಯಿದ್ರು. ಅದಕ್ಕೆ ಬಳಸ್ತಾ ಇದ್ದಂಥ ಸೆಟ್ ಇದು ಬಾಣಗಳಿಗೆ. ಒಂದೇ ಕ್ಷಣ ಎಲ್ಲ ಬಾಣಗಳು ಮೂವಿಲಿ ಹೋಗ್ತಾ ಇದ್ದು ಜೋರಾಗಿ. ಇನ್ನು ಕೊನೆಯಲ್ಲಿ ಯುದ್ಧ ಆಗಬೇಕಾದ್ರೆ ಬಲ್ಲಾಳ ದೇವ ಬಳಸುವಂಥ ಅವನ ಅಸ್ತ್ರ ಇದು. ಮುಂದೆ ಹೋಗಬೇಕಾದ್ರೆ ಇದೆಲ್ಲ ಪೂರ್ತಿ ಈ ರೀತಿ ತಿರುಗ್ತಾ ಇರುತ್ತೆ. ಅಂದರೆ ಸೈನಿಕರನ್ನ ಕಚ್ 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 ಅಂತ ಅವ್ರನ್ನ ಕಟ್ ಮಾಡ್ತಾ ಹೋಗೋದು ಇದೇ ಜಾಗದಲ್ಲಿ. ಬಲ್ಲಾಳ ದೇವನ ರಥ ಗುರು ಇದು. ಬಲ್ಲಾಳ ದೇವ ಇದೇ ಜಾಗದಲ್ಲಿ ನಿಂತ್ಕೊಂಡು ಇದನ್ನು ತೊಗೊಂಡು ಜೋರಾಗಿ ಒಗೆಯೋದು ಬಲ್ಲಾಳ ದೇವನ ಎಂಟ್ರಿ ಇದು. ಈ ಜಾಗದಲ್ಲಿ ಕೂಡ ಇದೆ. ಅಲ್ಲಿ ಚಕ್ರ ಒಂದೇ ಇತ್ತು, ಈ ಜಾಗದಲ್ಲಿ 3 ಚಕ್ರ ಇರೋದು. ಇದನ್ನು ಕೂಡ ಶೂಟಿಂಗಲ್ಲಿ ಅವ್ರು ಬಳಸಿದ್ದಾರೆ. ಅದನ್ನು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ. ಸೊ ಗುರು ಜಸ್ಟ್ ಇವಾಗ ಕೂತ್ಕೊಂಡು ಇದೇ ಜಾಗದಲ್ಲಿ ಅವ್ರು ಬಳಸಿದ್ದು ಬಾಹುಬಲಿ ಅಥವಾ ಅಮರೇಂದ್ರ ಬಾಹುಬಲಿ ಆಗಿರ್ಬೋದು. ಇದೇ ಚೇರ್ ಮೇಲೆ ಕೂತ್ಕೊಂಡು ಶೂಟಿಂಗ್ ಮಾಡಿರೋದು. ಇವಾಗ ನೆಕ್ಸ್ಟ್ ಫೋಟೋ ತಗೋಕೆ ಜಾಸ್ತಿ ಇಲ್ಲಿ ಹಾಗೂ ಇಲ್ಲ. ಹಾಗೆ 2 ಮಾತು ಮಾತಾಡಿ ಸುಮ್ಮನೆ ಮುಂದೆ ಹೋಗ್ತಾ ಇದ್ದೀನಿ ಅಷ್ಟೇ. ಇವಾಗ ಬಹುಶಃ ಇದು ದೂರದಿಂದ ಇರೋದನ್ನ ನೋಡೋಕೆ ಇರ್ಬೋದು. ಈ ರೀತಿ ಈ ಜಾಗದಲ್ಲಿ ಸುಮಾರು ಸೆಟ್ಗಳನ್ನು ನೋಡ್ಬೋದು. ಯಾವುದೂ ಕೂಡ ರಿಯಲ್ ಅಲ್ಲ. ಆ್ಯಕ್ಚುಲಿ ಸ್ವಲ್ಪ ಜೋರಾಗಿ ಹೊಡೆದ್ರೇ
ಎಲ್ಲವೂ ಕೂಡ ಬಿದ್ದೋಗುತ್ತೆ. ಇದು ಶೂಟಿಂಗಲ್ಲಿ ನೋಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲನೂ ರಿಯಲ್ ಅಂತಲೇ ಫೀಲ್ ಆಗೋದು ನಮಗೆ, ಬಟ್ ಇದು ಯಾವುದು ರಿಯಲ್ ಅಲ್ಲ. ಇದೆಲ್ಲ ನೋಡಿದಾಗ ಒಂದೊಂದೇ ಸುಮಾರು ಜಾಗದಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಮೂವಿನ ಇನ್ನೊಂದ್ಸಲ ನೋಡಿದಾಗಲೇ ಅರ್ಥ ಆಗೋದು. ಸುಮ್ಮನೆ ನಾನು ಒಂದ್ಸರಿ ಮೂವಿ ನೋಡಿಬಿಟ್ಟು ಇಲ್ಲಿ ಒಳಗಡೆ ಬರಬೇಕಾಗಿತ್ತು. ಪ್ರತಿಯೊಂದು ಜಾಗದಲ್ಲಿರೋ ನಡೆದಿರೋ ಪ್ರತಿಯೊಂದು ಸೀನ್ ಕೂಡ ಸಂಪೂರ್ಣವಾಗಿ ಅರ್ಥ ಆಗ್ತಿತ್ತು ನನಗೆ. ಗುರು, ಹೈದರಾಬಾದ್ ರಾಮೋಜಿ ಫಿಲ್ಮ್ ಸಿಟಿಲಿ ಯಾವುದಾದ್ರೂ ಒಂದು ಮೇನ್ ನೋಡಬೇಕಾಗಿರುವಂಥ ಪ್ಲೇಸಸ್ಸು ತುಂಬ ಜನ ಬರೋದು ಯಾಕೆ ಅಂತ ಅಂದರೆ ಇದಕ್ಕೋಸ್ಕರನೇ. ವೆಲ್ಕಮ್. ಮೂವಿಲಿ ಇದನ್ನು ಕೂಡ ನೋಡಿರ್ತೀರ ಅಂತ ಅನ್ಕೋತೀನಿ. ಶಿವಲಿಂಗದ ಮೇಲೆ ನೀರು ಬೀಳ್ತಾ ಇರುತ್ತೆ, ಪೂಜೆ ಕೂಡ ನಡೀತಾ ಇರುತ್ತೆ ಪ್ರತಿದಿನ. ಸೂಪರ್ ಗುರು ಪ್ಲೇಸ್ ಇದೆಲ್ಲ. ಬಾಹುಬಲಿ ಮೂವಿಲಿ ದೇವಸೇನಾ ಅವರನ್ನ ಇದೇ ಸರಪಳಿಗಳಿಂದ ಕಟ್ಟಾಕಿರ್ತಾರೆ ಅವರು. ಅದು ಕೂಡ ನಡೆದಿರೋದು ಇದೇ ಜಾಗದಲ್ಲಿ, ಇದೇ ಕಂಬಕ್ಕೆ ಕಟ್ಟಾಕಿರ್ತಾರೆ. ಆ್ಯಕ್ಚುಲಿ ಅವರನ್ನು ಈ ಜಾಗದಲ್ಲಿ ಕಟ್ಟಾಕಿ ಸೊ ನೋಡ್ಬೋದು, ಇದೇ ಸರಪಳಿಯಿಂದ ಅವರ ಕೈಗೆ ಹಾಕಿರ್ತಾರೆ. ನಾನು ಹಾಕಿದರೆ ಅದು ಗೊಂಬೆ ಕೆಳಗಡೆ ಬಿಡುತ್ತೆ ಅಂತ ಆಗ್ತಾ ಇಲ್ಲ ಅಷ್ಟೇ. ಒಂದು ಚಿಕ್ಕ ಜೈಲಲ್ಲಿ ಹೋಗ್ತಾ ಇದ್ದೀನಿ. ಅಂದರೆ ಮೂವಿಲಿ ಯಾರಾದರೂ ಏನಾದರೂ ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಇದೇ ಜೈಲಲ್ಲಿ ಅವರನ್ನು ಹಾಕ್ತಾಯಿದ್ರು. ಸೊ ನೋಡ್ರಿ ಜೈಲು ಯಾವ ರೀತಿ ಇದೆ ಅಂತ. ಇದು ಇದೇ ಸರಪಳಿಯಿಂದ ಅವ್ರನ್ನ ಕಟ್ಟಾಕ್ತಾಯಿದ್ರು. ಗುರು, ಇದು ಏನು ಎತ್ತೋಕೆ ಆಗ್ತಾಯಿಲ್ಲ. ಇದು ಸುಮ್ಮನೆ ಅವ್ರ ಕುತ್ತಿಗೆ ಕಟ್ಟಿದ್ರೇ ಸಾಯ್ತಾರ ಅವ್ರು. ಇದೇ ಜೈಲು, ಇಲ್ಲಿನೇ ಅದೆಲ್ಲ ಶೂಟಿಂಗ್ ಆಗಿರೋದು. ಕಬ್ನ ಇದೆಲ್ಲ ರಿಯಲ್. ಇದು ಮೂವಿಲಿ ಬಾಹುಬಲಿ ಕೂತ್ಕೊಳ್ಳುವಂಥ ಚೇರ್ ಇದೆ ಗುರು. ಇಲ್ಲಿ ಚೇರ್ನ ತೋರಿಸ್ತೀನಿ ರೀ ನಿಮಗೆ. ಪೂರ್ತಿ ಬಾಹುಬಲಿ ಮೂವಿಲಿ ಅವರು ಬಳಸುವಂಥ ಚೇರ್ ಇದೆ. ಇದೇ ಚೇರ್ ಮೇಲೆ ಕೂತ್ಕೊಂಡೇ ಪೂರ್ತಿ ಮೂವಿ ಶೂಟಿಂಗ್ ಆಗಿರೋದು. ಇದೆಲ್ಲ ರಿಯಲ್ ಅಲ್ಲ, ಪೂರ್ತಿ ಒಳಗಡೆ ಪ್ಲಾಸ್ಟಿಕ್ ಇರೋದು. ಬಲ್ಲಾಳ ದೇವ ಅವರ ಎಂಟ್ರಿ ನೋಡಿರ್ಬೋದು, ಕೋನ ಇದ್ರ ಜೊತೆ ಗುದ್ದಾಡೋದು ಪೂರ್ತಿ ಈ ರೀತಿ. ಆದರೆ ಅದು ಕೂಡ ನಿಜ ಅಲ್ಲ, ಅದು VFX ಮೇಲೇ ರೆಡಿಯಾಗಿರೋದು. ಸುಮ್ಮನೆ ಇಲ್ಲಿ ಬಂದವರು ನೋಡಲಿ ಅಂತ ಇಟ್ಟಿರೋದು. ಬಾಹುಬಲಿ 2 ಅಲ್ಲಿ ಪ್ರಭಾಸ್ ಅವರ ಎಂಟ್ರಿ ಆಗೋದೇ ಈ ರಥನ ಎಳ್ಕೊಂಡು ಬಂದು ಇದೇ ರೀತಿ ಜಕ್ಕೊಂಡು ಪೂರ್ತಿ ಪ್ರಭಾಸ್ ಅವರ ಎಂಟ್ರಿ ಆಗುತ್ತೆ ಮೂವಿಲಿ. ರಥನ ಪೂರ್ತಿ ಮುಂದ್ಗಡೆ ಎಳ್ಕೊಂಡು ಬಂದು ಆನೆ ಮೇಲೆ ಜಿಗಿದು ಸೊ ಜೋರಾಗಿ ಹೊಡಿತಾರೆ. ಅದು ಕೂಡ ಶೂಟಿಂಗ್ ಆಗಿರೋದು ಇದೇ ಜಾಗದಲ್ಲಿ. ಆ್ಯಕ್ಚುಲಿ ನಾನು ಜಾಗಿದ್ರೆ ಮುಂದಕ್ಕೆ ಬರಲ್ಲ, ಇದು ಸುಮ್ಮನೆ ಇದೆಲ್ಲ ಸೆಟ್ ಅಷ್ಟೇ. ಈ ಜಾಗದಲ್ಲಿ ನೋಡ್ತಾ ಇದ್ರಲ್ವ, ಇದು ಪೂರ್ತಿ ಇದೆಲ್ಲ ಮೂವಿಲಿ ಶೂಟ್ ಆಗಿರೋದೆ. ಮೂವಿಲಿ ಸೈನಿಕರು ಅವರೆಲ್ಲ ಹಾಕೊಂಡಿರುವಂಥ ವಸ್ತುಗಳು ಇವು. ಇದನ್ನು ಈ ರೀತಿ ತಲೆ ಹಾಕೊಂಡು ಇದನ್ನೇ ಯೂಸ್ ಮಾಡಿರೋದು ಮೂವಿ ಪೂರ್ತಿ. ಈ ರೀತಿ ಸಾಮಾನುಗಳನ್ನ ತುಂಬ ನೋಡ್ಬೋದು ನೀವು ಇಲ್ಲಿ ಬಂದಾಗ. ಮೂವಿಲಿ ಬಳಸಿರುವಂಥ ಪ್ರತಿ ವಸ್ತುಗಳನ್ನ ನಾವು ಕೂಡ ಈ ಜಾಗದಲ್ಲಿ ನೋಡ್ಬೋದು. ಎಲ್ಲವನ್ನ ಇಟ್ಟಿದ್ದಾರೆ ಅವರು. ಇನ್ನು ಈ ಮರ ನೆನಪಿದೆಯಾ ನಿಮಗೆ? ಕಟ್ಟಪ್ಪ ಅವರು ಎಲ್ಲ ಸೈನಿಕರ ಜೊತೆ ಊಟ ಮಾಡಬೇಕಾದ್ರೆ ಆವಾಗ ಬಾಹುಬಲಿ ಇನ್ನೂ ಚಿಕ್ಕವರು ಇರ್ತಾರೆ. ಆವಾಗ ಬಂದು ಕಟ್ಟಪ್ಪ ಅವರ ತಟ್ಟೆಯಿಂದ ಊಟ ಮಾಡ್ತಾರೆ ಅವರು, ಮಾಮ ಅಂತ ಕರೀತಾರೆ. ಅದೆಲ್ಲ ಸೀನ್ ಶೂಟ್ ಆಗಿರೋದು ಈ ಮರದ ಕೆಳಗಡೆನೆ. ಗುರು, ಒಂದು ರೀತಿ ನನ್ನ ಸೆಲೆಬ್ರಿಟಿ ರೀತಿ ಟ್ರೀಟ್ ಮಾಡ್ತಿದ್ದಾರೆ ಎಲ್ಲರೂ. ಆ್ಯಕ್ಚುಲಿ ನನ್ನ ಚಾನಲ್ ಇರೋದೇ ಒಂದು 300 ಸಬ್ಸ್ಕ್ರೈಬರ್ಸ್ ಇರೋದು. ಕೇಳ್ತಾ ಇದ್ದಾರೆ. You know my channel? Yes, Traveler Pratham. अभी बोला मैंने. नहीं सच में दिखाए हम. ಇಲ್ಲೇ ಕೆಳಗೆ ನೋಡ್ತಾ ಇದ್ರಲ್ವಾ, ಇದು ಕೂಡ ನಿಜ ಅಲ್ಲ, ಇದು ಕೂಡ ಸೆಟ್. ಇದು ಸೊ ಇದೇ ಶಿವಲಿಂಗ, ಗಂಟೆ ಯಾವುದೂ ನಿಜ ಅಲ್ಲ. ಇದು ಎಲ್ಲ ಸುಮ್ಮನೆ ಶೂಟಿಂಗ್ಗೋಸ್ಕರ ಇದನ್ನೆಲ್ಲ ರೆಡಿ ಮಾಡಿರೋದು ಅವರು. ಬಾಹುಬಲಿ ಮೂವಿಲಿ ಇದನ್ನೆಲ್ಲ ಬಳಕೆ ಮಾಡಿದ್ದಾರೆ. ಸೊ ನೀವು ಬಾಹುಬಲಿ ಮೂವಿ ನೋಡಿದ್ರ ಅಂದರೆ ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ಪೂರ್ತಿ ಮೇಲ್ಗಡೆ ಸೆಟ್ ಇದೆಲ್ಲ. ಪೂರ್ತಿ ಬಾಹುಬಲಿ ಸೆಟ್ ನೋಡೋಕೆ ಆಲ್ಮೋಸ್ಟ್ 1 ಗಂಟೆ ಸಮಯ ಬೇಕಾಯ್ತು ನನಗೆ. ಯಾಕಂದರೆ ಬೇಗ ನೋಡಬೇಕು ಅಂದರೂ ಕೂಡ ಆಗಲ್ಲ, ತುಂಬ ಜನ. ಆಲ್ಮೋಸ್ಟ್ ಅಲ್ಲೆಲ್ಲ ಟೈಮ್ ಹೋಗುತ್ತೆ. ಹಾಗೆ ಬಾಹುಬಲಿ ಸೆಟ್ಟಿಂದ ಹೊರಗಡೆ ಬರಬೇಕಾದ್ರೆ ಶಾಪ್ ಕೂಡ ಇದೆ, ನೀವು ಏನು ಬೇಕಾದ್ರೂ ತೊಗೋಬೋದು. ಎಲ್ಲ ರೀತಿಯ ಐಟಮ್ಸ್ ಕೂಡ ಈ ಜಾಗದಲ್ಲಿ ಇಟ್ಟಿದ್ದಾರೆ. ಇವಾಗ ಈ ಸೆಟ್ಟಿಂದ ನೆಕ್ಸ್ಟ್ ನಮ್ಮ ಪಯಣ ಮುಂದ್ಗಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಅಲ್ಲಿ ಕೂಡ ಒಂದು ಸೆಟ್ ಹಾಕ್ತಾ ಇದ್ದಾರೆ. ಅದು ಕೂಡ ನೆಕ್ಸ್ಟ್ ಮೂವಿಗೋಸ್ಕರನೇ ಯೂಸ್ ಮಾಡೋದು. ನಮ್ಮ ಬಸ್ ಇವಾಗ ಬಂದಾಯಿತು ಬಾಹುಬಲಿ ಸೆಟ್ಟಿಂದ. ಇವಾಗ ನೆಕ್ಸ್ಟ್ ನಾವು ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಿಮಗೆ ಇದೇ ಬಸ್ ಅಂತ ಫಿಕ್ಸ್ ಇರಲ್ಲ, ಎಷ್ಟೊತ್ತು ಬೇಕಾದರೂ ನೋಡಿದ್ದಾದಮೇಲೆ ಯಾವ ಬಸ್ಸಲ್ಲಿ ಬೇಕಾದರೂ ನೀವು ಕೂರ್ಬೋದು. ನಿಮಗೆ ಅಂತ ಒಂದು ಫಿಕ್ಸ್ ಬಸ್ ಅಂತೂ ಖಂಡಿತ ಇರಲ್ಲ ಇಲ್ಲಿ. ಈ ರೀತಿ ಬಸ್ಗೆ ಇರೋ ಪ್ರೈಸೇ ಬೇರೆ. ನಿಮಗೆ AC ಬಸ್ ಬೇಕಂದರೆ ಅದರ ಟಿಕೆಟ್ ಪ್ರೈಸೇ ಬೇರೆ. ಈ ಬಸ್ಗೆ 1710 ರೂಪಾಯಿ ಕೊಟ್ಟಿದ್ದೀವಿ. ಇನ್ನು ನಿಮಗೆ ಒಳಗಡೆ ಓಡಾಡೋಕ್ಕೆ AC ಬಸ್ಸು ಹಾಗೆ ಒಂದಿಷ್ಟು ಬೇರೆ ರೀತಿಯ ಸೌಲಭ್ಯಗಳೆಲ್ಲ ಬೇಕು ಅಂದರೆ ಅದಕ್ಕೆ 2400 ಅಥವಾ 2000 ಈ ರೀತಿ ಪ್ಯಾಕೇಜ್ ಇದೆ. ಇನ್ನು ಟಿಕೆಟ್ ಕೌಂಟ್ರಲ್ಲೇ ಬೇರೆ ರೀತಿಯಿರೋ ಪ್ಯಾಕೇಜ್ನ ನೀವು ತೊಗೋಬೋದು. ಒಂದ್ಸಲ ಬಂದಾಗ ಆ ಪ್ಯಾಕೇಜ್ನ ಕೂಡ ನೀವು ಚೆಕ್ ಮಾಡ್ಬೋದು. ಈ ಜಾಗದಲ್ಲೇನೋ 2 ಗೇಮ್ ಏನೋ ಫ್ರೀ ಇದೆ ಅಂತೆ. ಆ 2 ಗೇಮ್ನ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಕೊಂಡು ಹೋಗೋಣ. ಹಣ ಕೊಟ್ಟು ಟಿಕೆಟ್ ತೊಗೊಂಡಿದ್ದೀವಿ ಅಂದಮೇಲೆ ಗೇಮ್ನ ಯಾಕೆ ಮಿಸ್ ಮಾಡ್ಕೋಬೋದು ಅಂತ. ಗೇಮ್ ಹೇಗೆ ಇರಲಿ, ಒಂದ್ಸರಿ ಅದರ ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ಆಗಲೇಬೇಕು. ಗುರು, ಫ್ರೀ ಗೇಮ್ ಅಂತ ಆಡಬೇಕು ಅಂತ ಬಂದರೆ
ಇಲ್ಲಿ ನೋಡಿದ್ರೆ ಇದರಲ್ಲಿ ಇಬ್ಬರು ಬೇಕಂತ ಆಡೋಕ್ಕೆ, ನಾನಿರೋದು ಒಬ್ಬನೇ. ಅದನ್ನು ಕೈಗೆಲ್ಲ ಹಾಕ್ಕೊಂಡು ಹೊಡೆದಾಡೋದು. ಇದೇ ಗೇಮ್ ಇಲ್ಲಿ ಫ್ರೀ. ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಒಬ್ಬನೇ ಏನು ಹೊಡೆದಾಡಲಿ, ನಂಗೆ ನಾನೇ ಹೊಡ್ಕೊಳ್ಳ. ಇನ್ನೊಂದು ಗೇಮ್ ಇದೆ, ಅದನ್ನಾದರೂ ಒಬ್ಬನೇ ಆಡ್ಬೋದು ಅಂತ ಅನ್ಕೋತೀನಿ ಗುರು. ಆ್ಯಕ್ಚುಲಿ ಇನ್ನೊಂದು ಗೇಮ್ ಇದು ಏನಿಲ್ಲ, ಗೇಮ್ ಸಿಂಪಲ್ಲು. ಇದರಲ್ಲಿ ಹಾಕ್ಬಿಟ್ಟು ಡೈರೆಕ್ಟ್ ಆ ಜಾಗ ಹೊಡಿಬೇಕು. ಶುರು ಮಾಡೋಣವಾ? ಲೆಟ್ಸ್ ಗೋ. ಟಚ್ ಆಯಿತು. ನಿಮ್ಮ ಟಿಕೆಟಲ್ಲಿ ಫ್ರೀ ಇರೋದು ಒಂದು ಆವಾಗಲೇ ಮೇಲ್ಗಡೆ ತೋರಿಸ್ತೆ ಅಲ್ವಾ, ಅದೊಂದು ಗೇಮು ಬಿಟ್ಟರೆ ಇದೊಂದು ಗೇಮು. ಇವೆರಡು ಗೇಮ್ ಮಾತ್ರ ಫ್ರೀ ಇರೋದು. ಫೈನಲಿ ಇವಾಗ ನಾನು ಬಂದಿರುವಂಥ ಇನ್ನೊಂದು ಪ್ಲೇಸ್ ಯಾವುದು ಅಂದರೆ ಅದುವೇ ಮೂವಿಲಿ ತುಂಬ ಕಡೆ ನೋಡಿರ್ತಾರೆ ನೀವು. ಏರಿಯಾ ಆಗಿರ್ಬೋದು, ದೊಡ್ಡ ದೊಡ್ಡ ಹಾಸ್ಪಿಟಲ್ ಆಗಿರ್ಬೋದು, ಅಥವಾ ಮನೆಗಳಾಗಿರ್ಬೋದು, ಅದೆಲ್ಲ ಕೂಡ ಶೂಟಿಂಗ್ ಆಗೋದು ಇದೇ ಜಾಗದಲ್ಲಿ. ಇಲ್ಲೇನು ನೋಡ್ತಾ ಇದ್ದೀರಲ್ವಾ, ಎಲ್ಲವೂ ಮನೆಗಳೇ. ಆದರೆ ಯಾವುದು ಕೂಡ ರಿಯಲ್ ಅಲ್ಲ, ಎಲ್ಲ ಮನೆ ಕೂಡ ಫೇಕು. ನಾನು ನಿಮಗೆ ತೋರಿಸ್ತೀನಿ ರೀ ಗುರು. ನೋಡೋಕೆ ದೂರದಿಂದ ರಿಯಲ್ ರೀತಿಯೇ ಕಾಣುತ್ತೆ, ಬಟ್ ಮನೆಗಳೆಲ್ಲ ರಿಯಲ್ ಅಲ್ಲ. ಅದು ಚಿಕ್ಕವರಿದ್ದಾಗ ಮೂವಿ ಎಲ್ಲ ನೋಡಬೇಕಾದ್ರೆ ನಮಗನ್ಸ್ತಾಯಿತ್ತು, ಅಲ್ಲ ಗುರು ಇವರಿಗೆ ಈ ರೀತಿ ಮನೆ ಆಗಿರ್ಬೋದು, ಸೆಟ್ ಆಗಿರ್ಬೋದು, ಇದನ್ನೆಲ್ಲ ಬಾಡಿಗೆಗೆ ಹೇಗೆ ಕೊಡ್ತಾರೆ, ಇದಕ್ಕೆಲ್ಲ ತುಂಬ ಖರ್ಚಾಗ್ಬೋದು. ಇನ್ನೊಂದು ಕಡೆ ನಾವೇನು ಅನ್ಕೊಳ್ತಾ ಇದ್ವಿ ಅಂದರೆ ನಿಜವಾಗ್ಲೂ ಇವರೇ ಇಟ್ಟಿಗೆಯಿಂದ ಅಥವಾ ಕಲ್ಲಿನಿಂದ ಇದನ್ನೆಲ್ಲ ಕಟ್ತಾರೆ ಅಂತ ನಾವು ಅನ್ಕೊಳ್ತಾ ಇದ್ವಿ. ಬಟ್ ಅಲ್ಲ ಗುರು, ಇದೆಲ್ಲ ಗೋಡೆ ರಿಯಲ್ ಇದು. ಬಟ್ ಒಳಗಡೆ ಏನೂ ಇಲ್ಲ ಅಂತ ಅನ್ಕೋತೀನಿ. ಮೂವಿ ಶೂಟ್ಗೋಸ್ಕರನೇ ಫ್ರಂಟ್ ಸೈಡ್ ಇವೆಲ್ಲ ಕ್ರಿಯೇಟ್ ಆಗಿರೋದು, ಇದರ ಬ್ಯಾಕ್ ಸೈಡ್ ಏನೂ ಇರಲ್ಲ. ಸೆಟ್ ಆದ್ರೂ ಇದೆಲ್ಲ ಗೋಡೆ ರಿಯಲ್ ಇದು. ಮತ್ತು ಡೋರು, ಆ್ಯಕ್ಚುಲಿ ಡೋರೆಲ್ಲ ಲಾಕ್ ಮಾಡಿದ್ದಾರೆ, ಒಳಗಡೆ ಅಲೌಡ್ ಇಲ್ಲ. ಒಂದೇ ಸೆಟ್ಟು ಒಂದೇ ರೀತಿ ಇರಲ್ಲ. ಆ ಮೂವಿಗೆ ಬೇಕಂಗೆ ಮೂವಿಲಿ ಸೀನ್ ಯಾವ ರೀತಿ ಇರುತ್ತೆ ಆ ರೀತಿ ಪ್ರತಿಯೊಂದು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಮುಂದ್ಗಡೆ ನೋಡೋಕೆ ಇದೊಂದು ರೀತಿ ಮನೆ ರೀತಿ ಕಾಣುತ್ತೆ, ಬಟ್ ಒಳಗಡೆ ಏನಿರಲ್ಲ ಇಲ್ಲಿ ಗುರು. ಇವಾಗ ಮನೆ ಮೇಲ್ಗಡೆ ಹೋಗ್ತಾ ಇದ್ದೀನಿ ಇವಾಗ. ಆದರೂ ಇದೆಲ್ಲ ರಿಯಲು, ಸಿಮೆಂಟಿಂದಾನೇ ಕಟ್ಟಿದ್ದಾರೆ. ಒಳಗಡೆ ಪೂರ್ತಿ ಖಾಲಿ ಇರುತ್ತೆ. ನೀವು ಮೂವಿಗೋಸ್ಕರ ಇಲ್ಲೆಲ್ಲ ಬುಕ್ ಮಾಡ್ಕೊಂಡಾಗ ನಿಮ್ಮ ಮೂವಿ ಸೀನ್ಗೆ ಹೇಗೆಲ್ಲ ಬೇಕು, ಏನೆಲ್ಲ ಬೇಕು ಅಂತ ನೀವು ಆವಾಗ ಈ ಜಾಗದಲ್ಲಿ ರೆಡಿ ಮಾಡ್ಕೋಬಹುದು. ಈ ಜಾಗದಲ್ಲಿ ಬಾಲಿವುಡ್ ಮೂವಿನೇ ಜಾಸ್ತಿ ಶೂಟ್ ಆಗಿರೋದು. ನೋಡೋಕೆ ಇದೆಲ್ಲ ಯಾವ ರೀತಿ ಕಾಣುತ್ತೆ ಅಂತ. ಹೊರಗಡೆ ನೋಡೋಕೆ ಈ ರೀತಿ ಕಾಣುತ್ತೆ, ಅಂದರೆ ನೋಡೋರ್ಗೆ ಅನಿಸುತ್ತೆ ಒಳಗಡೆ ಪೂರ್ತಿ ಎಲ್ಲ ಏನೂ ಇರ್ಬೋದು ಅಂತ. ಬಟ್ ಒಳಗಡೆ ಬಂದು ನೋಡಿದಾಗ ನೋಡ್ಬೋದು ಇಲ್ಲಿ ಏನೂ ಇಲ್ಲ, ಇಲ್ಲಿ ಪೂರ್ತಿ ಇಷ್ಟೇ. ಇದು ಹೊರಗಡೆ, ಒಳಗಡೆ ಇದು ಗೋಡೆ, ಇಷ್ಟೇ. ಆ ಕಡೆ ಎಲ್ಲ ಏನಿರಲ್ಲ. ಮನೆ ಹೊರಗಡೆ ಸೀನ್ ಒಂದು ಕಡೆ ಆದರೆ ಮನೆ ಒಳಗಡೆ ಆಗುವಂಥ ಶೂಟ್ ಎಲ್ಲ ಅದು ಬೇರೆ ಕಡೆನೇ. ಒಂದೇ ಜಾಗದಲ್ಲಿ ಎಲ್ಲವೂ ಕೂಡ ಶೂಟ್ ಆಗಲ್ಲ ಗುರು. ಈ ಲೈನಲ್ಲಿ ಸಿಕ್ಕಾಪಟ್ಟೆ ಬಿಲ್ಡಿಂಗ್ಸ್ ಇದೆ. ಒಂದೇ ಜಾಗದಲ್ಲಿ ಕೋರ್ಟ್ ಇದೆ, ಹಾಸ್ಪಿಟಲ್ ಇದೆ, ಚರ್ಚ್ ಇದೆ, ಮನೆಗಳಿದೆ, ಇನ್ನೂ ಬೇರೆ ಬೇರೆ ರೀತಿಯ ಎಲ್ಲವೂ ಒಂದೇ ಕಡೆ ಇರೋದಿಲ್ಲಿ. ಬಟ್ ನೋಡೋಕ್ಕೆ ಮಾತ್ರ ಎಲ್ಲವೂ ರಿಯಲ್ ರೀತಿಯೇ ಕಾಣೋದಿಲ್ಲಿ. ಯಾವುದು ಕೂಡ ಓಪನ್ ಆಗಲ್ಲ ಇಲ್ಲಿ. ಕಾಣ್ತಾ ಇದೆ ಒಳಗಡೆ ಏನಿದೆ ಅಂತ. ಬಹುಶಃ ಗೋಡೆನೇ ಇರ್ಬೋದು, ಅದನ್ನು ಬಿಟ್ಟರೆ ಮತ್ತೇನಿರುತ್ತೆ ಇಲ್ಲಿ ಗುರು. ಈ ಜಾಗದಲ್ಲಿ ನೋಡ್ತಾ ಇದ್ರಲ್ವಾ, ಇದು ಕೂಡ ಒಂದು ಫೇಕ್ ಟೆಲಿಫೋನ್. ಇದು ಸುಮ್ಮನೆ ಫೋಟೋ ತೊಗೊಳಕ್ಕೆ, ಶೂಟಿಂಗ್ ಮಾಡೋಕ್ಕೆ ಅಷ್ಟೇ ಯೂಸು, ಅದನ್ನು ಬಿಟ್ಟರೆ ಮತ್ತೆ ಎದಕ್ಕೂ ಇಲ್ಲ. ಎಲ್ಲ ಜಾಗದಲ್ಲಿ ಒಂದು 5 ನಿಮಿಷ ಕೂರೋದು ಮತ್ತೆ ಹೋಗೋದಷ್ಟೇ. ಮೂವಿಲಿ ಯಾವುದಾದ್ರೂ ಕಾರ್ ಸೀನ್ ಇದ್ದರೆ ಆ ಸೀನ್ಗೋಸ್ಕರ ಯೂಸ್ ಮಾಡೋದು ಇದೇ ರೀತಿಯ ಕಾರನ್ನು. ಕಾರ್ ಕೂಡ ರಿಯಲ್ ಇರಲ್ಲ, ಎಲ್ಲ ಕೂಡ ಶೂಟಿಂಗ್ಗೋಸ್ಕರನೇ ಬಳಸೋದು ಈ ಜಾಗದಲ್ಲಿ. ಸೊ ಡೋರು ಗುರು ಏನೂ ಓಪನ್ ಆಗಲ್ಲ. ಮೂವಿಲಿ ಶೂಟ್ ಆಗಬೇಕಾದ್ರೆ ಹಿಂದೆ ನಿಂತು ಯಾರಾದರೂ ಒಂದಿಬ್ಬರು ಜನ ಜೋರಾಗಿ ತಳ್ತಾ ಇರ್ತಾರೆ ಅಂತ ಅನ್ಕೋತೀನಿ. ಇದನ್ನು ಈ ಜಾಗದಲ್ಲೇ ನೋಡ್ತಾ ಇದ್ರಲ್ವ, ಇದನ್ನು ಮೂವಿಲಿ ಜಾಸ್ತಿ ಕೋರ್ಟ್ ರೀತಿಯೇ ಯೂಸ್ ಮಾಡ್ತಾರೆ. ಹೊರಗಡೆ ನೋಡೋಕೆ ಒಂದು ರೀತಿ ಕೋರ್ಟ್ ರೀತಿಯೇ ಅನಿಸೋದು ಇದೆಲ್ಲ. ಈ ಲೈನಲ್ಲಿ ಇರುವಂಥ ಎಲ್ಲ ಮನೆಗಳನ್ನು ಕೂಡ ನಾನು ತೋರಿಸಿದ್ದಾಯಿತು. ಇವಾಗ ಏನಿದೆ ಅಲ್ವಾ, ಇದು ಹಾಸ್ಪಿಟಲು. ಇದು ಕೂಡ ಫೇಕ್ ಗುರು. ಇದು ಹಲವಾರು ಮೂವಿಯಲ್ಲಿ ಅಂದರೆ ಹಾಸ್ಪಿಟಲ್ ಸೀನ್ ಎಲ್ಲ ಮಾಡಬೇಕಾದ್ರೆ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾರೆ. ನೋಡೋ ನಮಗೆ ಇದೆಲ್ಲ ಫೇಕ್ ಅಂತ ಫೀಲ್ ಆಗಲ್ಲ. ಯಾವುದೋ ಒಂದು ರಿಯಲ್ ಆಗಿರೋ ಹಾಸ್ಪಿಟಲ್ನೇ ಬಾಡಿಗೆಗೆ ತೊಗೊಂಡು ಆ ಜಾಗದಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಫೀಲ್ ಆಗೋದು. ಆ ಟೈಮಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದರ ನೇಮ್ನ ಮುಂದ್ಗಡೆ ಹಾಕೋಬೋದು ನೀವು. ಬೆಂಗಳೂರು ಹಾಸ್ಪಿಟ್ಲ್ ಅಂತ, ಅಥವಾ ವಿಜಯಪುರ ಹಾಸ್ಪಿಟ್ಲ್ ಅಂತ, ಮೈಸೂರು ಹಾಸ್ಪಿಟ್ಲ್ ಅಂತ, ಈ ರೀತಿ ಯಾವ್ದು ಬೇಕಾದರೂ ನೀವು ಹಾಕೋಬೋದು. ಬಟ್ ಹಾಸ್ಪಿಟ್ಲ್ ಒಳಗಡೆ ನೋಡೋಣ, ಆ ಕಡೆ ಪೂರ್ತಿ ಗೋಡೆ, ಮೇಲ್ಗಡೆ ಏನಿಲ್ಲ. ಸೊ ಅದಕ್ಕೆ ಮೇಲ್ಗಡೆ ಏನು ಹೋಗೋದು ಬೇಡ, ವಾಪಸ್ ಕೆಳಗಡೆನೇ ಬರ್ತಾ ಇದ್ದೀನಿ. VFX ಎಲ್ಲ ಯಾವ ರೀತಿ ಕ್ರಿಯೇಟ್ ಮಾಡ್ತಾರಂತ ಆ ಮೂವಿಲಿ ನಿಮಗೆ ಗೊತ್ತಿರ್ಬೋದು. ಆದರೆ ಆ VFXನ ನಿಜವಾಗ್ಲೂ ಯಾವ ರೀತಿ ಆಗುತ್ತೆ ಅಂತ ಈ ಸ್ಟುಡಿಯೋ ಒಳಗಡೆ ನೀವು ನೋಡ್ಬೋದು. ಈ ಲೈವ್ ಪರ್ಫಾರ್ಮೆನ್ಸಲ್ಲಿ ಮೋಷನ್ ಕ್ಯಾಪ್ಚರ್ ಟೆಕ್ನಾಲಜಿ ಅಂತೆ ಒಳಗಡೆ ಹೇಗಿದೆ ಅಂತ ನಾನು ನಿಮಗೆ ಒಳಗಡೆ ಹೋಗ್ಬಿಟ್ಟು ಸಂಪೂರ್ಣವಾಗಿ ತೋರಿಸ್ತೀನಿ. ನೋಡೋಣ ಬನ್ನಿ.
ಒಂದ್ಸರಿ ಅದರ ಎಕ್ಸ್ಪೀರಿಯನ್ಸ್ ಕೂಡ ಆಗಬೇಕಲ್ವಾ. ಒಳಗಡೆ ಹೋಗ್ತಾ ಇದೀವಿ ಇವಾಗ. ಪೂರ್ತಿ ಕತ್ಲು ಒಳಗಡೆ. ಏನು ಗುರು ಒಳಗಡೆ? ओह स्टूडियो में आप सभी का हार्दिक स्वागत है. ಸೊ ಅವತಾರ್ ಮೂವಿಲಿ ಯಾವ ರೀತಿ ಆ್ಯಕ್ಟ್ ಮಾಡಿದಾರಲ್ವಾ ಅದೇ ರೀತಿ ಮೋಷನ್ ಕ್ಯಾಪ್ಚರ್ನ ಯಾವ ರೀತಿ ಎಲ್ಲ ಮಾಡಬಹುದು ಅಂತ ಇಲ್ಲಿ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ ಅವರು. ಇಲ್ಲಿ ನೋಡಿ ಅವರು ಯಾವ ರೀತಿ ಆ ಕಡೆ ಹೋಗ್ತಾರೆ, ಸೊ ಅದೇ ರೀತಿ ಸ್ಕ್ರೀನಲ್ಲಿ ಇದೇ ಮೂವಿಲಿ ಈ ರೀತಿ ಎಲ್ಲ ಶೂಟ್ ಆಗೋದು ಏನೂ ಇಲ್ಲ. ಬಟ್ ಅಲ್ಲಿ ಇಲ್ಲದೆ ಇರೋದನ್ನ ಇದ್ದಂಗೆ ತೋರಿಸ್ತಾರೆ. ಜವಾನ್ ಮೂವಿ ಎಲ್ಲ VFX ಶೂಟ್ ಆಗಿರೋದು ಇದೇ ಜಾಗದಲ್ಲಿ. ನಾವಿಲ್ಲಿ ಯಾವ ರೀತಿ ಆ್ಯಕ್ಷನ್ ಮಾಡ್ತೀವಿ ಅಂದರೆ ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ. ಅಲ್ಲಿ ಆ್ಯಕ್ಚುಲಿ ನಾನಿಲ್ಲಿ ಕಾಣ್ತಾ ಇದ್ದೀನಿ, ತೋರಿಸ್ತೀರಿ ನಿಮಗೆ ಕಾಣ್ತಾ ಇದೆ ಅಲ್ವಾ, ಡೈರೆಕ್ಟ್ ಲೈವ್ ಇದು. ಐ ಹೋಪ್ ನಿಮಗೆ ಆಲ್ರೆಡಿ ಪಾರ್ಟ್ 1 ಅಲ್ಲಿ ತೋರಿಸಿರುವಂಥ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾಕಂದರೆ ಪೂರ್ತಿ ವಿಡಿಯೋ ಒಂದರಲ್ಲೇ ಪೂರ್ತಿ ತೋರಿಸೋಕ್ಕಾಗಲ್ಲ, ತುಂಬಾ ಲೆಂತ್ ಆಗೋ ಕಾರಣ 2 ಪಾರ್ಟಲ್ಲಿ ವಿಡಿಯೋನ ಹಾಕ್ತಾ ಇದ್ದೀನಿ. ಇಷ್ಟು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ಅಲ್ಲಿ ಇನ್ನು ಉಳಿದಿರೋ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಅದರಲ್ಲಿ ನಾನು ನಿಮಗೆ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಟೇಕ್ ಕೇರ್, ಬೈ ಬಾಯ್.